ಕಲ್ಯಾಣ ಕರ್ನಾಟಕದ ಎಲ್ಲ ಆದರಣೀಯ ಬಂಧುಗಳೇ, ನಮ್ಮ ವಿಧಾನ ಸಭೆಯಿಂದ ಮುಖ್ಯಮಂತ್ರಿಗಳ ಸಹಿತ ಎಲ್ಲ ಸಚಿವರುಗಳು ಮತ್ತು ಎಲ್ಲ ಶಾಸಕರ ಪರವಾಗಿ ಇಲ್ಲಿಗೆ ಬಂದಿರುವಂತಹ ಸಭಾಧ್ಯಕ್ಷರೇ ಮತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಕೆಲವು ದಶಕಗಳಿಂದ ನಮ್ಮ ದೇಶದಲ್ಲಿ ಒಂದು ಶಬ್ದ ಬಹಳ ಜನಪ್ರಿಯ ಆಗಿದೆ, ಚರ್ಚೆಯಲ್ಲಿದೆ, ಉದ್ಯಮೀಕರಣ ಮತ್ತು ವ್ಯಾಪಾರೀಕರಣ ಅಂತ. ಎಲ್ಲ ಕಡೆ ಬೇಡಿಕೆ ಇದೆ, ಇಲ್ಲಿಗೆ ಉದ್ಯಮಗಳು ಬರಬೇಕಂತ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲೂ ಆ ಬೇಡಿಕೆ ಕೇಳಿ ಬರ್ತಾ ಇದೆ. ಉದ್ಯಮಗಳು ಬರಬೇಕು, ನಮ್ಮಲ್ಲಿ ಉದ್ಯಮಗಳು ಬಂದರೆ ಉದ್ಯೋಗಗಳು ಬರ್ತವೆ, ಜನರಿಗೆ ನೌಕರಿ ಸಿಗ್ತದೆ, ಆರ್ಥಿಕ ಚಲನವಲನಗಳು ಹೆಚ್ಚುತ್ತವೆ ಅಂತ. ಆದರೆ ದುರಂತ ಏನಂತ ಹೇಳಿದರೆ, ಎಲ್ಲಿ ಉದ್ಯಮೀಕರಣ ಆಗಬೇಕು ದುರದೃಷ್ಟವಶಾತ್ ಅಲ್ಲಿ ಆಗಿಲ್ಲ. ಸೇವಾ ಕ್ಷೇತ್ರ ಎಲ್ಲಿ ಜನರಿಗೆ ಸೇವೆ ಸಲ್ಲಬೇಕಿತ್ತು ಆ ಕ್ಷೇತ್ರಗಳು ದುರದೃಷ್ಟವಶಾತ್ ಉದ್ಯಮೀಕರಣಗೊಂಡಿವೆ. ಉದಾಹರಣೆಗೆ ಶಿಕ್ಷಣ ಎಂಬುದು ನಮ್ಮ ಬಹಳ ಪ್ರಾಚೀನ ಪರಂಪರೆ ಇದೆ. ಶಿಕ್ಷಣವನ್ನು ಬಹಳ ಗೌರವದೊಂದಿಗೆ ನೋಡುವಂಥ ಪರಂಪರೆ. ಆ ಶಿಕ್ಷಣ ಅನ್ನುವ ಕ್ಷೇತ್ರವನ್ನು ಬಹಳ ನಿರ್ಲಜ್ಜವಾಗಿ ಉದ್ಯಮೀಕರಣಗೊಳಿಸಲಾಗಿದೆ ಮತ್ತು ಅದರ ವಿನಾಶಕಾರಿ ಫಲಿತಾಂಶಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿ ಆರೋಗ್ಯ, ಯಾರು ಕೂಡ ಶಿಕ್ಷಕನನ್ನು ವ್ಯಾಪಾರಿ ಅಂತ ಕರೆದದ್ದಿಲ್ಲ, ಯಾರು ಕೂಡ ವೈದ್ಯರನ್ನು ಉದ್ಯಮಿ ಅಂತ ಕರೆದದ್ದಿಲ್ಲ. ಆದರೆ ಇವತ್ತು ದುರದೃಷ್ಟವಶಾತ್ ಹಾಗೆ ಆಗಿದೆ. ಶಿಕ್ಷಣ ಉದ್ಯಮೀಕರಣಗೊಂಡಿದೆ, ಆರೋಗ್ಯ ಉದ್ಯಮೀಕರಣಗೊಂಡಿದೆ. ಮತ್ತು ನಮಗೆ ಮುಜುಗರ ತರುವಂಥ ವಿಷಯ ಏನಂತ ಹೇಳಿದರೆ, ಪತ್ರಿಕೆಯವರನ್ನು ಕೂಡ ಪತ್ರಿಕೋದ್ಯಮಿ ಅನ್ನುವ ಪದಗಳು ಬಳಕೆಯಲ್ಲಿವೆ. ನಮ್ಮ ಮಟ್ಟಿಗೆ ಅದು ಕಾಂಪ್ಲಿಮೆಂಟ್ ಅಲ್ಲ, ಬಹಳ ದೊಡ್ಡ ಅವಹೇಳನ ಅದು. ಪತ್ರಿಕೆ ಕೂಡ ಪರಂಪರಾಗತವಾಗಿ ಸಮಾಜಕ್ಕೆ ಶಿಕ್ಷಣ ಕೊಡುವಂತಹ, ಸಮಾಜಕ್ಕೆ ವಿದ್ಯೆ ಕೊಡುವಂತಹ, ಸಮಾಜದಲ್ಲಿ ಜಾಗೃತಿ ಬೆಳೆಸುವಂತಹ ಕೆಲಸ ಮಾಡಬೇಕಾದಂಥ ರಂಗ ಅದು. ಆ ರಂಗ ಕೂಡ ಉದ್ಯಮೀಕರಣಗೊಂಡ್ರೆ ಅದು ಬಹಳ ಲಜ್ಜಾಸ್ಪದವಾದಂಥ ಬೆಳವಣಿಗೆ. ಆದರೂ ನಮಗೆ ಆಶ್ಚರ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ಈಗಲೇ ಧರ್ಮ ಅನ್ನುವಂತಹ ಪವಿತ್ರ ಕ್ಷೇತ್ರ, ಅದರ ಉದ್ಯಮೀಕರಣ ಆಗಿದೆ. ಧಾರ್ಮಿಕ ಸ್ಥಳಗಳ ಉದ್ಯಮೀಕರಣ ಆಗಿದೆ, ಧಾರ್ಮಿಕ ಸಂದರ್ಭಗಳ ಉದ್ಯಮೀಕರಣ ಆಗಿದೆ, ಸಾಕ್ಷಾತ್ ದೇವರ ಉದ್ಯಮೀಕರಣ ಆಗಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಈಗಲಾದರೂ ನಾವು ತಡಿಬೇಕಾದಂಥ ಬೆಳವಣಿಗೆ. ಉದ್ಯಮ ರಂಗದಲ್ಲಿರಬೇಕು. ನಾವು ಉದ್ಯಮದ ವಿರೋಧಿಗಳಲ್ಲ. ಉದ್ಯಮ ರಂಗದಲ್ಲಿ ಇರಬೇಕು. ಮತ್ತು ಯಾವ ಕ್ಷೇತ್ರಗಳು ಸೇವೆಗಾಗಿ ಇರುವೆಯೋ, ಆಧ್ಯಾತ್ಮದಂಥ ಕ್ಷೇತ್ರ ಇವತ್ತು ಕೂಡ ನೋಡಿ, ಯಾರಾದರೂ ನಿರಾಕರಿಸಲಿಕ್ಕಿದ್ರೆ ನಿರಾಕರಿಸ್ಬೋದು. ಆಧ್ಯಾತ್ಮದ ಕ್ಷೇತ್ರ ಉದ್ಯಮೀಕರಣ ಆಗಿಲ್ಲ ಅಂತ ಯಾರಿಗೆ ಹೇಳಲಿಕ್ಕೆ ಧೈರ್ಯ ಇದೆ? ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ದೇವರು, ಧರ್ಮ, ಆಧ್ಯಾತ್ಮ, ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಉದ್ಯಮೀಕರಣಗೊಂಡಿರುವ ಕಾಲದಲ್ಲಿ ಸೇವೆಯನ್ನು ಮತ್ತೆ ಸೇವೆಯಾಗಿ ಪುನಃಸ್ಥಾಪಿಸುವಂಥ ಜವಾಬ್ದಾರಿ ಮಾಧ್ಯಮಗಳ ಮೇಲೆ ಇದೆ. ಸ್ವತಃ ಮಾಧ್ಯಮವೇ ಉದ್ಯಮಗೊಂಡ್ರೆ ಮತ್ತೆ ಅದು ಸಾಧ್ಯ ಇಲ್ಲ. ವಾರ್ತಾಭಾರತಿ ಒಂದು ಉದ್ಯಮವಾಗಿ ಉದ್ಯಮಗಳಿಂದ ಆರಂಭಿಸಿದಂಥ ಪತ್ರಿಕೆ ಅಲ್ಲ. ಒಂದು ಸೇವೆಯ ರೂಪದಲ್ಲಿ ಸಮಾಜದ ಕುಂದುಕೊರತೆಗಳನ್ನು, ದೋಷಗಳನ್ನು ನೋಡಿ ಇದನ್ನು ಸರಿಪಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಅನಿಸಿದ ಕೆಲವು ಸಾಮಾಜಿಕ ಕಾರ್ಯಕರ್ತರು, ಕೆಲವು ಸ್ವಯಂ ಸೇವಕರು ಸೇರಿ ಆರಂಭಿಸಿದಂಥ ಪತ್ರಿಕೆ. ಮತ್ತು ಇವತ್ತು ಕೂಡ ವಾರ್ತಾಭಾರತಿಯನ್ನು ನಡೆಸ್ತಾ ಇರುವಂಥದ್ದು ಅದು ಉದ್ಯೋಗಿಗಳು ನಡೆಸ್ತಾ ಇರುವುದಲ್ಲ. ಉದ್ಯೋಗಿಗಳಿದ್ದಾರೆ, 200ಕ್ಕಿಂತ ಹೆಚ್ಚು ಉದ್ಯೋಗಿಗಳು ವಾರ್ತಾಭಾರತಿಯಲ್ಲಿದ್ದಾರೆ. ಆದರೆ ಉದ್ಯೋಗಿಗಳು ನಡೆಸುವಂಥ ಪತ್ರಿಕೆ ಅಲ್ಲ. ನಮ್ಮಲ್ಲಿ ಉದ್ಯೋಗಿಗಳು ಕೂಡ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾರೆ. ಮತ್ತು 200 ಮಾತ್ರ ಅಲ್ಲ, 2,000ಕ್ಕಿಂತ ಹೆಚ್ಚು ಸ್ವಯಂ ಸೇವಕರಿದ್ದಾರೆ. ರಾತ್ರಿ ಹಗಲು ವಾರ್ತಾಭಾರತಿಗಾಗಿ ಲಭ್ಯ ಇರುವವರು, ವಾರ್ತಾಭಾರತಿಗಾಗಿ ರಂಗಕ್ಕೆ ಇಳಿದು ಕೆಲಸ ಮಾಡುವವರು, ವೈಯಕ್ತಿಕವಾಗಿ ನಮಗೆ ಪರಿಚಯ ಇಲ್ಲದವರು, ಆದರೆ ತಾತ್ವಿಕವಾಗಿ ವೈಚಾರಿಕವಾಗಿ ಜಾಗೃತಿ ಉಳ್ಳವರು, ಅವರು ನಡೆಸ್ತಾ ಇರುವಂಥ ಪತ್ರಿಕೆ. ಒಂದು ಆಂದೋಲನದ ರೂಪದಲ್ಲಿ ರೂಪುಗೊಂಡಂಥ ಪತ್ರಿಕೆ ಮತ್ತು
ಜನರ ಅಗತ್ಯಗಳು, ಜನರ ಬೇಡಿಕೆಗಳು ಅವು ರಹಸ್ಯವಾಗಿ ಉಳಿಬಾರ್ದು, ಮೌನವಾಗಿ ಉಳಿಬಾರ್ದು, ಅದಕ್ಕೆ ಧ್ವನಿ ಸಿಗಬೇಕು. ಮತ್ತು ಆ ಧ್ವನಿ, ಜನರ ಧ್ವನಿ ಸಮಾಜದಲ್ಲಿ ರಾರಾಜಿಸಬೇಕು ಅನ್ನುವ ಅಪೇಕ್ಷೆಯೊಂದಿಗೆ ರಂಗಕ್ಕೆ ಬಂದವರು. ಮತ್ತು ನಮಗೆ ನೆಮ್ಮದಿ ಇದೆ, ನಮ್ಮಿಂದ ಸಾಧ್ಯವಾದಷ್ಟು ಆ ಕೆಲಸವನ್ನು ಯಾವುದೇ ರಾಜಿ ಇಲ್ಲದೆ, ವಿಶೇಷವಾಗಿ ನಮ್ಮ ರಾಜಕೀಯ ನಾಯಕರಿಗೂ ಗೊತ್ತಿದೆ, ರಾಜಿ ಮಾಡುವ ಎಷ್ಟು ಒತ್ತಡ ಇದ್ದರೂ ರಾಜಿ ಮಾಡದೆ ನಾವು ಮುನ್ನಡೆ ಸಾಧಿಸಿದವರು. ಈ ಮಾಧ್ಯಮ ಅನ್ನುವಂಥ ಪದ, ಇದರ ಮೂಲ ನೀವು ನೋಡಿದರೆ ಮಾಧ್ಯಮ ಅಂದರೆ ಏನು? ಜನರು ಮತ್ತು ವಾಸ್ತವದ ಜಗತ್ತು ಇದರ ಮಧ್ಯೆ ಇರುವವರು ಅಂತ. ಆದರೆ ಪ್ರಶ್ನೆ ಇರೋದು, ಜನರು ಮತ್ತು ವಾಸ್ತವ ಜಗತ್ತಿನ ಮಧ್ಯೆ ಇದ್ದುಕೊಂಡು ಮಾಧ್ಯಮ ಏನನ್ನು ಮಾಡ್ತದೆ ಅಂತ. ಮಧ್ಯೆ ಇದ್ದುಕೊಂಡು ಎರಡು ಕೆಲಸ ಮಾಡ್ಬೋದು. ಒಂದು, ಜನರು ಮತ್ತು ವಾಸ್ತವದ ಮಧ್ಯೆ ಅಡ್ಡ ಗೋಡೆ ಆಗ್ಬೋದು ಮಾಧ್ಯಮ, ಅಥವಾ ಜನರು ಮತ್ತು ವಾಸ್ತವದ ಮಧ್ಯೆ ಸೇತುವೆ ಕೂಡ ಆಗ್ಬೋದು. ವಾರ್ತಾಭಾರತಿ ಜನರು ಮತ್ತು ವಾಸ್ತವ ಜಗತ್ತಿನ ಮಧ್ಯೆ ಸೇತುವೆಯಾಗಿ ನಿಲ್ಲಲಿಕ್ಕೆ ಬಂದಿರುವಂಥ ಮಾಧ್ಯಮ. ಸಮಾಜದಲ್ಲಿ ನೋಡಿ, ಇವತ್ತು ಸಮಾಜದಲ್ಲಿ ನಡೀತಾ ಇರುವಂಥ ಚರ್ಚಾ ವಿಷಯಗಳು ಏನು ಅಂತ ನೋಡಿ, ಟಿ ವಿ ಚಾನೆಲ್ಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ, ನಮ್ಮ ಬೀದಿಗಳಲ್ಲಿ ಅಂಗಡಿಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತ, ಮತ್ತು ಅದಕ್ಕೂ ನಮ್ಮ ಬದುಕಿಗೂ ಏನು ಸಂಬಂಧ ಇದೆ ಅಂತ. ಒಂದು ಸಮಾಜ ಎಷ್ಟು ಆರೋಗ್ಯವಂತವಾಗಿದೆ, ಒಂದು ಸಮಾಜ ಎಷ್ಟು ಸ್ವಸ್ಥ ಆಗಿದೆ ಅಂತ ಪರೀಕ್ಷಿಸಬೇಕಿದ್ರೆ ಆ ಸಮಾಜದಲ್ಲಿ ಜನಸಾಮಾನ್ಯರು, ಆ ಸಮಾಜದ ಮಾಧ್ಯಮಗಳು ಏನನ್ನು ಚರ್ಚಿಸ್ತವೆ ಅಂತ ನೋಡಿದ್ರೆ ಸಾಕು. ಮೆಸ್ಸಿ ನಮ್ಮ ಚರ್ಚಾ ವಿಷಯ ಆಗ್ತಾನೆ ಅಂತಾದರೆ, ಮತ್ತು ಸೋನಂ ವಾಂಗ್ಚು ನಮ್ಮ ಚರ್ಚಾ ವಿಷಯ ಆಗುವುದಿಲ್ಲ ಅಂತಾದರೆ ನಾವು ಬಹಳ ಗಂಭೀರವಾದ ಅನಾರೋಗ್ಯದ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಅರ್ಥ. ನಾವು ಆರೋಗ್ಯದಲ್ಲಿ ಇದ್ದರೆ ಇವರು ಚರ್ಚಾ ವಿಷಯ ಆಗಬೇಕು. ನಮ್ಮ ದೇಶದಲ್ಲಿರುವಂಥ 30 ಕೋಟಿಯಷ್ಟು ನಿತ್ಯ ಹಸಿದು ಮಲಗುವಂತಹ ಜನರ ಹಸಿವು ಚರ್ಚಾ ವಿಷಯ ಆಗಬೇಕು. ನಮ್ಮಲ್ಲಿರುವಂಥ ಕೋಟ್ಯಂತರ ನಿರುದ್ಯೋಗಿಗಳ ನಿರುದ್ಯೋಗ ಮತ್ತು ಅದಕ್ಕೆ ಕಾರಣ ಅದು ಚರ್ಚೆ ಆಗಬೇಕು. ನಮ್ಮ ಡಾಲರ್ ಯಾಕೆ ಕುಸಿತಾ ಇದೆ, ಪೆಟ್ರೋಲ್ ಬೆಲೆ ಯಾಕೆ ಏರ್ತಾ ಇದೆ, ಅದು ಚರ್ಚೆಗೆ ಬರಬೇಕು. ಇಷ್ಟು 140 ಕೋಟಿ ಮಂದಿ ಇರುವ ದೇಶಕ್ಕೆ ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲ್ ಯಾಕೆ ಸಿಗ್ತಾ ಇಲ್ಲ, ಇದು ಚರ್ಚೆ ಆಗಬೇಕು. ಇಂಥ ಅನೇಕ ಚರ್ಚೆಗೆ ಅರ್ಹವಾದಂಥ ವಿಷಯಗಳಿವೆ. ಈ ವಿಷಯಗಳನ್ನು ನಾವು ಚರ್ಚೆ ಮಾಡದಂತೆ ನೋಡಿಕೊಂಡವರು ರಾಜಕಾರಣಿಗಳು, ಬಂಡವಾಳಶಾಹಿಗಳು ಮತ್ತು ಮಾಧ್ಯಮಗಳು. ಈ ಕ್ರೈಮ್ನಲ್ಲಿ ಈಕ್ವಲ್ ಪಾರ್ಟ್ನರ್ ಬಂಡವಾಳಶಾಹಿಗಳು ಮತ್ತು ಅಕ್ರಮದಲ್ಲಿ ನಿರತರಾಗಿರುವಂಥ ಒಂದು ಪುರೋಹಿತ ವರ್ಗ, ಇವರ ಜೊತೆಗೆ ಪಾರ್ಟ್ನರ್ ಆಗಿರುವಂಥದ್ದು ಮಾಧ್ಯಮ. ಈ ಇಕ್ವೇಷನ್ ಅನ್ನು ಸೋಲಿಸಬೇಕು, ಇದನ್ನು ಮುರಿಬೇಕು ಮತ್ತು ಈ ಕೆಲಸವನ್ನು ಮಾಧ್ಯಮದಿಂದ ಬಲವಂತವಾಗಿ ಮಾಡಿಸಬೇಕು. ಯಾವ ಮಾಧ್ಯಮ ಜನರು ಮತ್ತು ವಾಸ್ತವದ ಮಧ್ಯೆ ಗೋಡೆಯಾಗಿ ನಿಂತಿದೆಯೋ ಆ ಗೋಡೆಗಳನ್ನು ಬೀಳಿಸಬೇಕು, ಸೇತುವೆಗಳನ್ನು ಕಟ್ಟಬೇಕು. ಇದು ಇವತ್ತು ನಮ್ಮ ಸಮಾಜದಲ್ಲಿ ತುಂಬ ಅಗತ್ಯವಾಗಿರುವಂಥ ವಿಷಯ. 1976ರಲ್ಲಿ ಭಾರತದ ಸಂವಿಧಾನದಲ್ಲಿ ಒಂದು ದೊಡ್ಡ ತಿದ್ದುಪಡಿ ಆಯಿತು. 2 ಪದಗಳನ್ನು ಸಂವಿಧಾನದ ಪ್ರಣಾಳಿಕೆಯಲ್ಲಿ ಸೇರಿಸಲಾಯಿತು. ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಮೊದಲೇ ಇತ್ತು ನಮ್ಮಲ್ಲಿ, ಅದರ ಜೊತೆಗೆ ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನುವ ಪದವನ್ನು ಸೇರಿಸಲಾಯಿತು. ಅದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯಿತು. ಆದರೆ ಇವತ್ತು ತಿರುಗಿ ನೋಡಿದರೆ ನಮಗೆ ಸಂಶಯ ಆಗ್ತದೆ, ಯಾವ ಪದ ಸೇರಿದ್ದು ಅಂತ. ಸೆಕ್ಯುಲರಿಸಮ್ ಅನ್ನುವ ಪದ ಸೇರಿದ್ದು ಅಥವಾ ಕಮ್ಯುನಲಿಸಮ್ ಅನ್ನುವ ಪದ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಿಯಾಂಬಲ್ನಲ್ಲಿ ಸೇರಿದ್ದು ಅಂತ. ಅದೇ ರೀತಿ ಸೋಷಲಿಸಮ್ ಅನ್ನುವ ಪದ ಸೇರಿದ್ದು ಅಥವಾ ಕ್ಯಾಪಿಟಲಿಸಮ್ ಅನ್ನುವ ಪದ ಸೇರಿದ್ದು ಅಂತ. ಯಾಕಂದರೆ ಕಳೆದ ಕೆಲವು ದಶಕಗಳಲ್ಲಿ ನಾವು ನಡೀತಾ ಇರುವಂಥ ದಿಕ್ಕು ಅದು ಸೋಷಲಿಸಮ್ನ ದಿಕ್ಕಲ್ಲ, ಸಾಮಾಜಿಕ ನ್ಯಾಯದ ದಿಕ್ಕಲ್ಲ, ಆರ್ಥಿಕ ನ್ಯಾಯದ ದಿಕ್ಕಲ್ಲ, ಆರ್ಥಿಕ ಶೋಷಣೆಯ ದಿಕ್ಕು, ಆರ್ಥಿಕ ದಬ್ಬಾಳಿಕೆಯ ದಿಕ್ಕು ಅದು. ಮತ್ತು ಸಾವರಿನಿಟಿ, ಡೆಮೋಕ್ರಸಿ ಅಂತ ಇದು ಕೂಡ ಜನರನ್ನು ಮರುಳುಗೊಳಿಸುವಂತಹ ಪದಗಳು ಮಾತ್ರ. ನಿಜವಾದ ನಮ್ಮ ಸಮಾಜದಲ್ಲಿ ಈ ಎಲ್ಲ ವೈಶಿಷ್ಟ್ಯಗಳು ಅವುಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಮತ್ತು ಅದಕ್ಕಿಂತ ದೊಡ್ಡ ಉರ್ದುವಿನಲ್ಲಿ ಒಂದು ಮಾತಿದೆ, ಏನಂತ ಹೇಳಿದರೆ, ನಷ್ಟ ಆಗುವುದು ಅದು ಹೆಚ್ಚು ಖೇದಕರ ಅಲ್ಲ, ನಷ್ಟದ ಪ್ರಜ್ಞೆ ಕಳೆದುಕೊಳ್ಳೋದು ಅದು ಖೇದಕರ ಅಂತ. ಎಹ್ಸಾಸೆ ಜಿಯಾ ಜಾತಾರ ಅಂತ. ನಷ್ಟ ಆಗ್ತದೆ ಇರ್ತದೆ, ಲಾಭ ನಷ್ಟ ಜೀವನದಲ್ಲಿ ಆಗ್ತಾ ಇರ್ತದೆ. ಆದರೆ ನಿಮಗೆ ನಷ್ಟದ ಪ್ರಜ್ಞೆ ಇಲ್ಲದಿದ್ದರೆ ಮತ್ತೆ ನೀವು ಲಾಭದ ಕಡೆಗೆ ಬರುವಂಥ ಸಾಧ್ಯತೆ ಇಲ್ಲ. ಆದ್ದರಿಂದ ಸಮಾಜದಲ್ಲಿ ನಾವು ಕಳೆದ ಕೆಲವು ದಶಕಗಳಲ್ಲಿ ಏನನ್ನು ಕೊಂಡಿದ್ದೇವೆ ಅನ್ನುವ
ಆತ್ಮಾವಲೋಕನ ಮಾಡಿ ಅದನ್ನು ಮತ್ತೆ ಗಳಿಸಲಿಕ್ಕೆ ನಾವು ಹೋರಾಟ ಆರಂಭಿಸಬೇಕು. ಇವತ್ತು ಈಸ್ಟ್ ಇಂಡಿಯಾ ಕಂಪನಿ ನಮ್ಮಲ್ಲಿ ಇಲ್ಲ, ಬ್ರಿಟಿಷ್ ರಾಜ್ ಇಲ್ಲ. ಆದರೆ ಇವತ್ತು ಇರುವುದೇನು? ನಮ್ಮನ್ನು ನಂಬಿಸಲಾಗಿದೆ, ಪ್ರಜಾಸತ್ತೆ ಇದೆ, ಪ್ರಜಾಪ್ರಭುತ್ವ ಇದೆ ಅಂತ. ನಿಜವಾದ ಅರ್ಥದ ಪ್ರಜಾಪ್ರಭುತ್ವ ಇನ್ನಷ್ಟೇ ಬರಬೇಕಾಗಿದೆ ಭಾರತಕ್ಕೆ. ನಾವು ಗಳಿಸಿದ್ದೆವು ಅದನ್ನು, ಆದರೆ ಕಳೆದುಕೊಳ್ತಾ ಇದ್ದೇವೆ. ಅದನ್ನು ಮತ್ತೆ ಗಳಿಸುವುದಕ್ಕಾಗಿ ಹೊರಗಿನಿಂದ ಯಾರೂ ಬರುವುದಿಲ್ಲ, ವಿಮೋಚಕರು ಮೋಕ್ಷದಾಯಕರು ಯಾರು ಬರುವುದಿಲ್ಲ. ಆ ಕೆಲಸವನ್ನು ನಾವೇ ಮಾಡಬೇಕಾಗಿದೆ. ಇವತ್ತು ನಮ್ಮನ್ನು ಈಸ್ಟ್ ಇಂಡಿಯಾ ಕಂಪನಿ, ಈಸ್ಟ್ ಇಂಡಿಯಾ ಅಲ್ಲ, ಈಸ್ಟ್ ಇಂಡಿಯಾ ಕಂಪನಿಗಳು ಆಳ್ತಾ ಇವೆ. ಆ ಈಸ್ಟ್ ಇಂಡಿಯಾ ಕಂಪನಿಗಳಿಂದ ಭಾರತೀಯ ಸಮಾಜಕ್ಕೆ, ಭಾರತದ ನಾಗರಿಕರಿಗೆ ಮುಕ್ತಿ ಅಗತ್ಯ ಇದೆ. ನಮ್ಮ ಮೂಲಭೂತ ಹಕ್ಕುಗಳು ಅಪಾಯದಲ್ಲಿವೆ. ಇದನ್ನು ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಬೇಕಾದಂಥ ಕೆಲಸವನ್ನು ಅದನ್ನು ಬೇರೆ ಯಾರು ಬುದ್ಧಿಜೀವಿಗಳೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಂಥ ಜನಸಾಮಾನ್ಯರು ಅದನ್ನು ಮಾಡಬೇಕು. ಮತ್ತು ಅದಕ್ಕಾಗಿ ಸ್ವಲ್ಪ ಪುರುಸೊತ್ತು ಮಾಡಿಕೊಳ್ಬೇಕು. ನಾವು ಮದುವೆಗಳಿಗೆ, ಸಮಾರಂಭಗಳಿಗಾಗಿ ವರ್ಷದಲ್ಲಿ ಎಷ್ಟು ಸಮಯ ವಿನಿಯೋಗಿಸ್ತೇವೆ, ಅದರ ಒಂದು ಭಾಗವನ್ನು ನಮ್ಮ ಪಾಲಿಗೆ ಅತ್ಯಮೂಲ್ಯವಾದ, ನಮ್ಮ ಅಸ್ತಿತ್ವಕ್ಕೆ ಸಂಬಂಧಿಸಿದ ಈ ಪ್ರಜಾಪ್ರಭುತ್ವ ಅನ್ನೋದು, ಸಮಾಜ ಪರ ವ್ಯವಸ್ಥೆ ಅನ್ನೋದು, ಅದರ ರಕ್ಷಣೆಗಾಗಿ ಸ್ವಲ್ಪ ಸಮಯ ವಿನಿಯೋಗಿಸಬೇಕು. ಕಾರ್ಮಿಕರ ಹಕ್ಕುಗಳಿಗಾಗಿ, ರೈತರ ಹಕ್ಕುಗಳಿಗಾಗಿ. ನೋಡಿ, ನಮ್ಮಲ್ಲಿ ರೈತ ಚಳವಳಿ ನಡೀತದೆ. ರೈತರಲ್ಲದವರು ನೋಡ್ತಾ ಇದ್ದಾರೆ, ಯಾರೋ ರೈತರು ಚಳವಳಿ ಮಾಡ್ತಾ ಇದ್ದಾರೆ. ಕಾರ್ಮಿಕ ಚಳವಳಿ ಹಾಗೆ. ಅದನ್ನು ಕೂಡ ನಾವು ಅದರಲ್ಲಿ ವೀಕ್ಷಕರು. ಈ ವೀಕ್ಷಕರು ಕೂಡ ಅಪರಾಧಿಗಳು. ಈ ಮೌನ ವೀಕ್ಷಕರು ಅವರು ಅಪರಾಧಿಗಳು ಮತ್ತು ನಾವು ಅಪರಾಧಿಗಳು. ಯಾವುದೇ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ನಡೆಯುವ ಯಾವುದೇ ಚಳವಳಿಯಲ್ಲಿ ನಾವು ಮೂಕ ನಿಷ್ಕ್ರಿಯ ವೀಕ್ಷಕರಾಗಿ ಉಳಿಯಬಾರ್ದು. ನಾವು ಗಾಂಧಿಯ ಫೋಟೋ ಇಟ್ಟುಕೊಂಡು ಪ್ರಯೋಜನ ಇಲ್ಲ. ಗಾಂಧಿಯಿಂದ, ಅಂಬೇಡ್ಕರಿಂದ ನಾವು ಕಲಿಬೇಕಾದದ್ದೇನು? ನ್ಯಾಯಕ್ಕಾಗಿ ಹೋರಾಡಬೇಕು ಅಂತ. ಪ್ರಾರ್ಥನೆಗಳನ್ನು, ಪೂಜೆಗಳನ್ನು ಮಾಡುವುದರಿಂದ ನ್ಯಾಯ ಸಿಗುವುದಿಲ್ಲ. ನ್ಯಾಯಕ್ಕಾಗಿ ದೊಡ್ಡ ದೊಡ್ಡ ಪ್ರವಾದಿಗಳು, ಸಂತರು ಕೂಡ, ಅವರು ಕೂಡ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ ನ್ಯಾಯ ಗಳಿಸಿದ್ದಲ್ಲ, ನ್ಯಾಯ ಕೊಡಿಸಿದ್ದಲ್ಲ, ಅವರು ಹೋರಾಡಿ ನ್ಯಾಯ ಗಳಿಸಿದ್ದು. ಅದೇ ಬಗೆಯ ಹೋರಾಟಕ್ಕೆ ನಮ್ಮಲ್ಲಿನ ಎಲ್ಲ, ನಾವು ಶಿಕ್ಷಿತರಾಗಿರಲಿ, ಅಶಿಕ್ಷಿತರಾಗಿರಲಿ, ಈ ನಮ್ಮ ದೇಶ ಇದು. ನಾವು ಪ್ರಭುಗಳು ಅಂತ ನಂಬಿಸಲಾಗಿದೆ. ಆ ನಂಬಿಕೆಯನ್ನು ನಿಜಗೊಳಿಸಬೇಕು. ಅದೊಂದು ಮೋಸ ಆಗಬಾರ್ದು, ಅದು ನಮ್ಮನ್ನು ಮರಳುಗೊಳಿಸುವ ಮಾತಾಗಬಾರ್ದು. ನಾವು ಪ್ರಭುಗಳು ಅನ್ನೋದು ಸತ್ಯ, ಅದನ್ನು ಸತ್ಯಗೊಳಿಸಬೇಕು ನಾವು. ಮತ್ತು ಯಾರು ನಮ್ಮನ್ನು ದಾಸ್ಯಕ್ಕೆ ತಳ್ತಾರೋ ಅವರಿಗೆ ಅವರ ಸ್ಥಾನ ಏನು ಅಂತ ನಾವು ನೆನಪಿಸಬೇಕು. ಇದು ವಾರ್ತಾ ಭಾರತಿ ಮಾಡ್ತಾ ಇರುವಂಥ ಕೆಲಸ. ಈ ದೃಷ್ಟಿಯಿಂದ ವಾರ್ತಾ ಭಾರತಿ ಅನ್ನೋದು ಒಂದು ಚಳವಳಿ, ಒಂದು ಆಂದೋಲನ. ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇರ್ತವೆ. ಆದರೂ ಎಲ್ಲೆಲ್ಲ ನಿಮಗೆ ಈ ಪತ್ರಿಕೆ, ಈ ಆಂದೋಲನ ಸರಿಯಾದ ದಿಕ್ಕಿನಲ್ಲಿ ಇದೆ ಅಂತ ಅನಿಸ್ತದೆ, ಆಗಲೇ ಇದನ್ನು ಸಕ್ರಿಯವಾಗಿ ಬೆಂಬಲಿಸಿ. ತಮ್ಮ ಸಹಭಾಗಿತ್ವದೊಂದಿಗೆ ತಾವೇ ನಮ್ಮ ಶೇರ್ ಹೋಲ್ಡರ್ಗಳು, ತಾವೇ ನಮ್ಮ ಪಾರ್ಟ್ನರ್ಗಳು. ತಮ್ಮ ಪಾರ್ಟ್ನರ್ಶಿಪ್ ಅದು ಸೈಲೆಂಟ್ ಪಾರ್ಟ್ನರ್ಶಿಪ್ ಆಗಿ ಉಳಿಬೇಕಾಗಿಲ್ಲ. ಅದನ್ನು ಯಾವಾಗಲೂ ಸಕ್ರಿಯ ಪಾರ್ಟ್ನರ್ಶಿಪ್ ಆಗಿ ಮಾಡಿ, ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ. ವಾರ್ತಾ ಭಾರತಿ ಈಗ ಕೇವಲ ಮುದ್ರಿತ ಪ್ರತಿಗಳಿಗೆ ಸೀಮಿತ ಆಗಿಲ್ಲ. ಇದು ಹೊಸ ತಂತ್ರಜ್ಞಾನವನ್ನು ಎಲ್ಲ ರೀತಿಯಲ್ಲೂ ಬಹಳ ಪರಿಣಾಮಕಾರಿಯಾಗಿ ಬಳಸಿದೆ. ಎಷ್ಟು ಪ್ರತಿಗಳು, ನಮ್ಮ ಮುದ್ರಿತ ಪ್ರತಿಗಳು ಎಷ್ಟು ಕೈಗಳಿಗೆ ತಲುಪ್ತವೋ ಅದಕ್ಕಿಂತ ಕನಿಷ್ಠ 1000 ಪಟ್ಟು ಹೆಚ್ಚು ನಮ್ಮ ಸಂದೇಶ ಬೇರೆ ಬೇರೆ ಆಧುನಿಕ ಮಾಧ್ಯಮಗಳ ಮೂಲಕ ತಲುಪ್ತಾ ಇವೆ. ಅವುಗಳಿಂದಲೂ ಸಂಪೂರ್ಣ ಪ್ರಯೋಜನ ಪಡೆಯದೆ ತಮ್ಮ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ವಿನಂತಿಸಿ ನನ್ನ ಮಾತನ್ನು ಮುಗಿಸ್ತೇನೆ.